ರಾಜ್ಯದ 10 ಹಲವು ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಕೆಯ ಅಬ್ಬರ ಇವತ್ತು ಸಿಕ್ಕಾಪಟ್ಟೆ ಜೋರಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಅದರ ಜೊತೆಗೆ ಜಗಳ, ಗಲಾಟೆ, ಘರ್ಷಣೆ, ಕಲ್ಲು ತೂರಾಟ ಕೂಡ ಜೋರಾಗಿತ್ತು. ಬನ್ನಿ ನೋಡೋಣ. ಬೆಳ್ತಂಗಡಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾ ಮತ್ತು ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ ನಾಮಪತ್ರ ಸಲ್ಲಿಕೆ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೆದಿದೆ. ಬಿಜೆಪಿ ಕಾರ್ಯಕರ್ತರಿಗೆ ಸೇರಿದ ಕಾರಿನ ಗಾಜು ಪುಡಿ ಪುಡಿ ಆಗಿದೆ. ರಸ್ತೆ ತಡೆ ನಡೆಸಿದ ಬಿಜೆಪಿಯವರು ಕಾಂಗ್ರೆಸ್ನವರ ಬಂಧನಕ್ಕೆ ಪಟ್ಟು ಹಿಡಿದ್ರು. ಗದಗದಲ್ಲಿ ನಾಮಪತ್ರ ಸಲ್ಲಿಸಿ ಹೊರಬರ್ತಿದ್ದ ಬಿಜೆಪಿ ಅಭ್ಯರ್ಥಿ ಅನಿಲ್ ಮೆಣಸಿನಕಾಯಿ ಕಾರಿನ ಮೇಲೆ ಕಲ್ಲು ತೂರಾಟ ಆಯಿತು. ದುಷ್ಕರ್ಮಿಗಳ ಕೃತ್ಯದಿಂದ ಗದಗದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಯಿತು. ಕಾಂಗ್ರೆಸ್ನ ಎಚ್.ಕೆ. ಪಾಟೀಲ್ ಬೆಂಬಲಿಗರ ಕೃತ್ಯ ಅಂತ ಮಾತಿನ ಚಕಮಕಿನೂ ನಡೆಯಿತು. ಈಗಲೂ ಗದಗದಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದ್ದು ಬಿಗಿ ಭದ್ರತೆ ಹಾಕಲಾಗಿದೆ. ಮಾಲೂರು ಶಾಸಕ ನಂಜೇಗೌಡ ಹಾಗೂ ಮಾಜಿ ಶಾಸಕ ಮಂಜುನಾಥ್ ಗೌಡ ಬೆಂಬಲಿಗರ ಮಧ್ಯೆ ವಾಗ್ವಾದ ನಡೆಯಿತು. ಮಾಲೂರು ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಹೊರಬರುವಾಗ ಗಲಾಟೆ ಉಂಟಾಗಿದೆ. ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸರು ಲಾಠಿ ಬೀಸಬೇಕಾಯಿತು. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವ ಸುಂದರೇಶ್ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ಕಚೇರಿ ಎದುರು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ್ರು. ಸುಂದರೇಶ್ಗೆ ಟಿಕೆಟ್ ಘೋಷಿಸದಿದ್ರೆ ನಾಳೆ ಬಂಡಾಯ ಅಭ್ಯರ್ಥಿಯಾಗೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾದಗಿರಿಯ ಸುರಪುರದಲ್ಲಿ 10 ದಿನದ ಹಿಂದೆ ಸುರಪುರದಲ್ಲಿ ದೊಡ್ಡ ಗಲಾಟೆ ಆಗಿತ್ತು. ರಾಜ ವೆಂಕಟಪ್ಪ ನಾಯಕ ಹಾಗೂ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಮಧ್ಯೆ ರಾಜಕೀಯ ಸಮರ ಶುರುವಾಗಿತ್ತು. ಇವತ್ತು ರಾಜುಗೌಡ ನಾಮಪತ್ರ ಸಲ್ಲಿಕೆಗೆ ಕೇಂದ್ರ ಪ್ಯಾರಾಮಿಲಿಟರಿ ಪೊಲೀಸ್ ವ್ಯಾಪಕ ಭದ್ರತೆ ಕೊಟ್ಟಿದ್ರು. ಸೊರಬದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕುಮಾರ್ ಬಂಗಾರಪ್ಪ ನಾಮಪತ್ರ ಸಲ್ಲಿಸಲು ಬಂದ್ರು. ಅದೇ ಟೈಮ್ಗೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರೋ ಮಧು ಬಂಗಾರಪ್ಪನೂ ಬಂದ್ರು. ಇಬ್ಬರು ನಾಯಕರು ಸುಮ್ಮನಿದ್ರು. ಕಾರ್ಯಕರ್ತರು ಬೆಂಬಲಿಗರ ಮಧ್ಯೆ ಗಲಾಟೆ ಆಯಿತು. ಉಡುಪಿ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಕೆ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಸಾದ್ ರಾಜ್ ಕಾಂಚನ್, ಬಂಡಾಯ ಅಭ್ಯರ್ಥಿ ಕೃಷ್ಣಮೂರ್ತಿ ಆಚಾರ್ಯ ಮುಖಾಮುಖಿಯಾದ್ರು. ಇಬ್ಬರ ಪರ ವಿರುದ್ಧ ಜೈಕಾರ, ಧಿಕ್ಕಾರ ಘೋಷಣೆಗಳು ಮೊಳಗಿದಾಗ ಪೊಲೀಸರು ಎಲ್ಲರನ್ನ ಸಮಾಧಾನ ಪಡಿಸಿದ್ರು. ಹಾವೇರಿಯ ಬ್ಯಾಡಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವಾಗ ಮೆರವಣಿಗೆಯಲ್ಲಿ ನೀರಿಗೆ ಹಾಹಾಕಾರ. ಒಂದು ಕೈಯಲ್ಲಿ ಬಾವುಟ, ಇನ್ನೊಂದು ಕೈಯಲ್ಲಿ ನೀರಿನ ಬಾಟಲ್ ಹಿಡಿದ್ರು. ಬಿಸಿಲ ಬೇಗೆ ತಾಳಲಾರದೆ ನೀರಿಗಾಗಿ ನೂಕು ನುಗ್ಗಲಾಯಿತು. ಜನರ ಮಧ್ಯೆ ಗಲಾಟೆನೂ ನಡೆಯಿತು. ಕುಮಟಾ ಬಿಜೆಪಿ ಅಭ್ಯರ್ಥಿ ದಿನಕರ್ ಶೆಟ್ಟಿ ನಾಮಪತ್ರ ಸಲ್ಲಿಕೆಯಿಂದ ಜನ ಹೈರಾಣಾದ್ರು. ಬಿಜೆಪಿ ರ್ಯಾಲಿಯಿಂದ ಕುಮಟಾ ಹೊನ್ನಾವರ ಹೈವೇಯಲ್ಲಿ ಟ್ರಾಫಿಕ್ ಜಾಮ್ ಆಗಿ ಜನ ಪರದಾಡಿದ್ರು. ಬಿಸಿಲಲ್ಲಿ ನಿಂತು ರೊಚ್ಚಿಗೆದ್ದ ಜನ ಹಿಡಿ ಶಾಪ ಹಾಕಿದ್ರು. ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಅಪಾರ ಸಂಖ್ಯೆ ಬೆಂಬಲಿಗರೊಂದಿಗೆ ಬಂದಿದ್ರು. ಬ್ಯಾರಿಕೇಡ್ ಜಂಪ್ ಮಾಡಿ ಶರತ್ ಬಚ್ಚೇಗೌಡ ಒಳಗಡೆ ಹೋದ್ರು. ಇದ್ರ ಮಧ್ಯೆನೇ ಎಂಟಿಬಿ ನಾಗರಾಜ್ ಕೂಡ ನಾಮಪತ್ರ ಸಲ್ಲಿಕೆಗೆ ಬಂದಾಗ ಪೊಲೀಸರು ಹೈರಾಣಾದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.